The secret ingredient is always love. Ooh, here comes ಮನೆಯ ಫಸ್ಟ್ ಲವ್. ಗೂನಿಗೆ ಮತ್ತು ರಾಕಿಗೆ ಆಪರೇಷನ್ ಆಗಿದೆ, ನ್ಯೂಟ್ರಿಂಗ್, ಬಿಕಾಸ್ ಆಫ್ ವೆಜ್ ನೋ. ಹೇ ಪೀಪಲ್, ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇಲ್ಲಿ ಬಂತು ಒನ್ ಮೋರ್ ವ್ಲಾಗ್. ಯೂಶಲಿ ವ್ಲಾಗ್ ಅಂದ ತಕ್ಷಣ ಫ್ಯಾನ್ಸಿ ಲೊಕೇಶನ್, ಗುಡ್ ಲೈಟಿಂಗ್. ನೋ, ಹೆಂಗೆ ನನ್ನ ಮಾತಲ್ಲಿ ಫಿಲ್ಟರ್ ಇಲ್ವೋ, ಲೊಕೇಶನಲ್ಲೂ ಅಷ್ಟೇ, ದರ್ ಇಸ್ ನೋ ಫಿಲ್ಟರ್. ವಾವ್, ಲುಕ್ ಅಟ್ ದ ಸೆಟ್ ಟುಡೇ. ಇಟ್ ಈಸ್ ಸೋ ಡಬ್ಬಾ. ಡಬ್ಬಾ ಅನ್ನೋದಕ್ಕಿಂತ ದಿಸ್ ಇಸ್ ರಿಯಾಲಿಟಿ. ಈ ವ್ಲಾಗ್ ಈಸ್ ಆಲ್ ಅಬೌಟ್, ಬನ್ನಿ ಲೆಟ್ ಮಿ ಶೋ ಯು ಮೈ ಹೌಸ್. ಕ್ರಿಸ್ಮಸ್ ಆದಮೇಲೆ ನ್ಯೂ ಇಯರ್ಗೂ ಮುಂಚೆ ನಮ್ಮ ಮನೆ ಹೇಗೆಲ್ಲ ಇದೆ ಅಂತ. ದಿಸ್ ಇಸ್ ಬೇಸಿಕ್ಲಿ ದ ಸ್ಟುಡಿಯೋ ರೂಮ್ ಅಂತ ಅನ್ಸುತ್ತಾ ಇದು. ಲುಕ್ ಅಟ್ ದ ಮೆಸ್ ಹಿಂದೆ ಮುಂದೆ. ಯಪ್ಪ, ಈ ವಿಡಿಯೋನಲ್ಲಿ ನಿಮ್ಮ ಮುಂದೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ತೀನಿ. ದ್ಯಾಟ್ ಈಸ್ ವಾಟ್ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್. ಅಂದರೆ ಲೈಫಲ್ಲಿ ನಾವು ವರ್ಕ್ ಮಾಡೋ ಆರ್ಗನೈಸೇಷನ್ ಎಷ್ಟು ಇಂಪಾರ್ಟೆಂಟು. ಲೈಫಿಗೆ ಆರ್ಗನೈಸೇಷನ್ ಅಂದರೆ ಆರ್ಗನೈಸ್ ಆಗಿ ಇಟ್ಕೊಳ್ಳೋದು ನಿಮ್ಮ ವಸ್ತುಗಳನ್ನು, ಮನೇನ, ದ್ಯಾಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಆ್ಯಂಡ್ ಈ ಬ್ಲಾಗಲ್ಲಿ ಐ ಆಮ್ ಗೋನ್ ಶೋ ಸಮ್ ಅಮೇಝಿಂಗ್ ಪ್ರಾಡಕ್ಟ್ಸ್ ದಟ್ ಐ ಹ್ಯಾವ್ ಶಾಪ್ಡ್. ಒಂದಷ್ಟೆಲ್ಲ ನನಗೆ ಗೊತ್ತೇ ಇರಲ್ಲ ಈ ಥರ ಆಪ್ಷನ್ಸು ಇರುತ್ತಾ ಅಂತ. ಸೊ ಕಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೈಫ್ ರೈಟ್ ನೌ, ಲುಕ್ ಅಟ್ ದಿಸ್. ಕಾಣಿಸ್ತಾ ಇದೆಯಾ? ಬಟ್ಟೆಗಳು, ಬೆಡ್ಶೀಟು, ಹರ್ದ. ಓ ಅಮ್ಮ, ನೋಡ್ತಾ ಇದೆಯಾ? ನೀನು ಬಿಡು, ಸೈಲೆಂಟ್ ಮಾಡಲ್ಲಿ ಫೋಟೋ ಸೇರ್ಕೊಂಡಿದ್ಯಾ. ಬಟ್ ವಾಟ್ ಆರ್ ದೀಸ್? ಒಂದೊಂದಾಗಿ ಶುರು ಹಚ್ಕೋತೀನಿ. ನಾವು ಐ ಥಿಂಕ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಕಾಸ್ ಐ ಹ್ಯಾವ್ ಟರ್ನ್ ದ ಸೆಕೆಂಡ್ ಲೈಟ್ ಆನ್ ಟು. ಬೈ ದ ವೇ, ದೀಸ್ ಆರ್ ಮೈ ನ್ಯೂ ಲೈಟ್ಸ್, ಸ್ಟುಡಿಯೋ ಲೈಟ್ಸ್. ಡಿಮ್ ಆಗಿದೆ. ಹೇ, ಯು ಕ್ಯಾನ್ ಸಿ ಸಮ್ ಬಾಕ್ಸಸ್ ಟುಡೇ. ಒಂದೊಂದಾಗೆ ಉಪಯೋಗಿಸ್ಕೊಂಡು ಲೆಟ್ ಸಿ ಹೌ ವಿ ಕ್ಯಾನ್ ಗೆಟ್ ಆರ್ಗನೈಸ್ಡ್. ನನಗೆ ಈ ವಿಡಿಯೋದಲ್ಲಿ ತುಂಬ ಇಷ್ಟ ಆಗಿರೋ ಬೈ ಇಸ್ ಬೇಸಿಕ್ಲಿ ಈ ಒಂದು ಆರ್ಗನೈಸರ್. ಯುಲ್ ಬಿ ವಂಡ್ರಿಂಗ್ ವಾಟ್ ದಿಸ್ ಇಸ್. ದಿಸ್ ಇಸ್ ಬೇಸಿಕ್ಲಿ ಮ್ಯಾಗಝೀನ್ ಹೋಲ್ಡರ್ ಬೈ ಪ್ರತಿ ಕ್ರಾಫ್ಟ್ಸ್. 549. ಆರ್ಡರ್ ಮಾಡಿದ್ರೆ 3 ಸಿಗುತ್ತೆ. ಇಲ್ಲೇ ಕಾಣಿಸ್ತಾ ಇದೆ. ಬೇಸಿಕ್ಲಿ ದೊಡ್ಡ ದೊಡ್ಡ ಬ್ಯಾಗ್ಸ್ಗಳೆಲ್ಲ ಇರುತ್ತೆ ಗೊತ್ತಾ. ಯೂಶಲಿ ಅದೊಂದು ಗುಂಡಿನೇ, ತಿಪ್ಪೆ ಗುಂಡಿನೇ ಆಗಿರುತ್ತೆ. ಎಲ್ಲಂದರಲ್ಲಿ ಬ್ಯಾಗನ್ನು ಇಟ್ಬಿಡೋದು, ಬ್ಯಾಗ್ ಒಳಗೆಲ್ಲ ಡಂಪ್ ಮಾಡೋದು. ಕೆಲವು ಸತಿ ಬೇಕಾಗಿರೋ ವಸ್ತುಗಳು ಸಿಗೋದಕ್ಕೆ ಎಷ್ಟು ಟೈಮ್ ಆಗುತ್ತಲ್ಲ. ಐ ಥಿಂಕ್ ದಿಸ್ ಆರ್ಗನೈಸರ್ ಇಸ್ ಗೋನ್ ಟು ಹೆಲ್ಪ್ ಮೀ ಸ್ವಿಚ್ ಫ್ರಮ್ ಮೈ ಡಿಫ್ರೆಂಟ್ ಬ್ಯಾಗ್ಸ್ ಇನ್ ಅ ವೆರಿ ಆರ್ಗನೈಸ್ಡ್ ವೇ. ಸೊ ಇಲ್ಲಿ ಫೋನ್, ಕೀಸ್, ಚಿಕ್ಕ ಚಿಕ್ಕ ಡೈರಿ, ಒಳಗಡೆ ಇಂಪಾರ್ಟೆಂಟ್ ಐಟಮ್ಸ್ ಇದೆಲ್ಲ ಇಟ್ಕೊಳ್ಬೋದು. ಕಮ್ ಲೆಟ್ಸ್ ಗೆಟ್ ಟು ವರ್ಕ್. ಹಾಗೆ ಈ ವಿಡಿಯೋದಲ್ಲಿ ನಾನು ತೋರಿಸುವಂಥ ಐಟಮ್ಸ್, ಇಫ್ ಯು ಲೈಕ್ ಎನಿ, ಮೇರಾ ಲಿಂಕ್ ಕೆಳಗಡೆ ಇದೆ ಡಿಸ್ಕ್ರಿಪ್ಷನಲ್ಲಿ. ಯು ಕ್ಯಾನ್ ಕ್ಲಿಕ್ ಆ್ಯಂಡ್ ಯು ಕ್ಯಾನ್ ಶಾಪ್ ವಾಟ್ ಎವರ್ ಯು ವಾಂಟ್. The secret ingredient is always love. Ooh, here comes ಮನೆಯ ಫಸ್ಟ್ ಲವ್. ಗೂನಿಗೆ ಮತ್ತು ರಾಕಿಗೆ ಆಪರೇಷನ್ ಆಗಿದೆ, ನ್ಯೂಟ್ರಿಂಗ್, ಬಿಕಾಸ್ ಆಫ್ ವೆಜ್ ನೋ. ನೋ ನೋ ವಾ, ಯು ಸಿ ಹೌ ದೇ ಫೈಟ್. ಆ್ಯಂಡ್ ನಾನು ಗೋನಿ ಹಿಟ್ ಮಾಡು. ಬೇಸಿಕ್ಲಿ ಗೋನಿಗಿಂತ ಮಿಸ್ಟೇಕ್. ಯಾಕೋ? ವೇಟ್ ಪಾ, ವಿಡಿಯೋ ಶೂಟ್ ಮಾಡೋಣ ಅಂತ ಬಂದರೆ ಇವ್ರು ಏನಪ್ಪ ಇಲ್ಲಿ ಸೀರಿಯಲ್ಲೇ ತೋರಿಸ್ಬಿಟ್ರಲ್ಲ. ಯು ಸಾ ಹೌ ಫನಿ ಮೈ ಲೈಫ್ ಇಸ್ ಅಲ್ಲ. ಆಪ್ರೇಷನ್ ಆಗಿರೋದ್ರಿಂದ ಇಬ್ಬರು ಒಂಥರ ವಿಚಿತ್ರ ಮಾಡಲ್ ಇದ್ದಾರೆ. ಒಬ್ರಿಗೊಬ್ರು ನೋಡಿದ್ರೆ ಸಾಕು. ಇವನಂತೂ ಗೋನಿ ತುಂಬ ಅಗ್ರೆಸಿವ್ ಆಗಿಬಿಟ್ಟಿದ್ದಾನೆ, ಜಗಳಕ್ಕೆ ಅಂತಲೇ ಹೋಗ್ಬಿಟ್ಟಿದ್ದಾನೆ. ಸೊ ನಮ್ಮ ಟ್ರೈನರ್ ಹೇಳಿದ್ದಾರೆ ಹಂಗೆ ಆಡಿದಾಗ ಇಬ್ಬರಿಗೂ ಒಂದು ಸರಿಯಾಗಿ ಕೋಲಲ್ಲಿ ಕೊಡಿ, ಅವಾಗಲೇ ದಾರಿಗೆ ಬರೋದಂತ. ದ್ಯಾಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಆಮೇಲೆ ಮಾಯಿ. ಸೊ ನಾವು ಇನ್ ದ ಫ್ರೇಮ್ ಯು ಕ್ಯಾನ್ ಸಿ ಮೈ ಬಿಗ್ ಬ್ಯಾಗ್. ಸೊ ಈ ಥರ ಬ್ಯಾಗ್ಗಳದ್ದು ಪ್ರಾಬ್ಲಮ್ ಏನಂದರೆ ತುಂಬ ಯುಟಿಲಿಟಿ ಅಂತೂ ಇರುತ್ತೆ, ಎಲ್ಲ ವಸ್ತುಗಳು ಹಿಡಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅಟ್ ಟೈಮ್ಸ್ ತುಂಬ ವಸ್ತುಗಳು ಒಳಗಡೆ ಇದ್ದಾಗ ತುಂಬ ಕನ್ಫ್ಯೂಷನ್. ಲುಕ್ ಅಟ್ ದಿಸ್. ಖಾಲಿ ಇದೆ ಸದ್ಯ ಬ್ಯಾಗು. ಸೊ ದಿಸ್ ಆರ್ಗನೈಸರ್ ಇಸ್ ಗೋನ್ ಟು ಹೆಲ್ಪ್ ಮೀ. ಫೋನ್ ಒಂದು ಕಡೆ, ಏರ್ಪಾಡ್, ಒಳಗಡೆ ವಾಲೆಟ್, ಒಂದು ಡೈರಿ, ಇದೆಲ್ಲ ನೀಟಾಗಿ ಇದರಲ್ಲಿ ಇಟ್ಕೋಬೋದು. ಕೀ ಚೈನ್ ಇಲ್ಲಿ ಇದಿಟ್ಟು ಡೈರೆಕ್ಟಾಗಿ ಇದನ್ನು ಇದರೊಳಗಿಟ್ರೆ ಮುಗೀತು ಕೆಲಸ. ಈ ಥರ ದೊಡ್ಡ ಬ್ಯಾಗ್ ಒಳಗೆ ಮೋರ್ ಆರ್ಗನೈಸ್ಡ್. ಒಳಗಡೆ ಎಲ್ಲೆಲ್ಲಿ ಏನೇನಿದೆ
ಆರಾಮಾಗಿ ಇದು ಮಾಡ್ಬೋದು. ಆ್ಯಂಡ್ ವಿ ಟೇಕ್ ದ ಬ್ಯಾಗ್. ಸೊ ಹೀಗೆ ಬ್ಯಾಗನ್ನು ತೊಗೊಂಡು ಹೊರಟ್ರೆ ಮುಗೀತು. ಸೊ ಫಸ್ಟ್ ಕಿಲಾಡಿ ಕೆಲಸ ನಾನು ಮಾಡಿರೋದು ಫಾರ್ ಮೈ ಮನೆ ಆರ್ಗನೈಸೇಷನ್ ಇಸ್ ಬೈಯಿಂಗ್ ದಿಸ್ ಬ್ಯಾಗ್ ಆರ್ಗನೈಸರ್ ಮ್ಯಾಗಝೀನ್ ಹೋಲ್ಡರ್. 549 ಓನ್ಲಿ ಬೈ ಪ್ರಿಟಿ ಕ್ರಾಫ್ಟ್ಸ್. ಒಂದ್ಸತಿ ಆರ್ಡರ್ ಮಾಡಿದಾಗ ನಿಮಗೆ 3 ಹೋಲ್ಡರ್ಸ್ ಸಿಗುತ್ತೆ ವಿಚ್ ಬೇಸಿಕ್ಲಿ ಕ್ಯಾನ್ ಹೆಲ್ಪ್ ಯು ಆರ್ಗನೈಸ್ 3 bags. ಯೈ ದ ನೆಕ್ಸ್ಟ್ ಐಟಮ್ ಟುಡೇ ಇನ್ ದ ವಿಡಿಯೋ ಇಸ್ ದಿಸ್ ಬುಟ್ಟಿ ಹಾಕೊಳ್ಳೋದು. ಏನಿದು? ದಿಸ್ ರೈಟ್ ಹಿಯರ್ ಇಸ್ ಅ ಬಾಸ್ಕೆಟ್, ರಾದರ್ ವೈರ್ ಫ್ರೇಮ್ ಇರುವಂಥ ಒಂದು ರೌಂಡ್ ಬಾಸ್ಕೆಟ್ ಬೈ ಪೆಪ್ಮಿ ಮ್ಯಾಕ್ರೇಮ್. ಆ್ಯಂಡ್ ದಿಸ್ ಇಸ್ ಜಸ್ಟ್ $4.99. ಒಳ್ಳೆ ಬೊಹಿಮಿಯನ್ ಲುಕ್ ಸಿಗುತ್ತೆ. ಇದರಲ್ಲಿ ಏನಿಡೋಣ? ಬಾಡಿ ಮಿಸ್ಟ್ ಒಂದು ಕಡೆ, ನೇಲ್ ಪೇಂಟ್ ರಿಮೂವರ್ ಒಂದು ಕಡೆ, ಹೇರ್ ಆಯಿಲ್, ಬಾಡಿ ಲೋಷನ್ ಆ್ಯಂಡ್ ಆಲ್ ದ ಅದರ್ ತಿಪ್ಪೆ ಸ್ಟಫ್ ಇದೆಲ್ಲ ಒಂದೊಂದಾಗೆ ಇದರಲ್ಲಿ ಹೋಗುತ್ತೆ. ಪುಟಿಂಗ್ ದ ಬಾಡಿ ಮಿಸ್ಟ್, ಅನಿಯನ್ ಹೇರ್ ಆಯಿಲ್, ಬೇಸಿಕ್ಲಿ ನನ್ನ ಡೈಲಿ ಎಸೆನ್ಷಿಯಲ್ಸ್, ಕ್ರೀಮು ಗೀಮು ಇದೆಲ್ಲ ಇದರಲ್ಲಿ ಹಾಕಿ ಸೈಡಲ್ಲಿ ನೀಟಾಗಿ ಇಡೋಣ. ಸೊ ಹಿಯರ್ ದಿಸ್ ಇಸ್ ಸಿಟ್ಟಿಂಗ್ ರೈಟ್ ನೌ. ಸೊ ಫಾರ್ $4.99 ಮೈ ಕಾಸ್ಮೆಟಿಕ್ಸ್ ಅಥವಾ ಮೈ ಡೈಲಿ ಕೇರ್ ಎಸೆನ್ಷಿಯಲ್ಸ್ ಆರ್ ಸಾರ್ಟೆಡ್. ನೌ ಕಮ್ಸ್ ದ ಟೈಮ್ ಟು ಟೇಕ್ ಅ ಲುಕ್ ಅಟ್ ಮೈ ಟೇಬಲ್. ನನ್ನ ಟೇಬಲ್ ಇಷ್ಟು ಕ್ಲಟರ್ ಆಗಿರುತ್ತೆ ಅಂದಮೇಲೆ ಕೆಲಸ ಮಾಡ್ಬೇಕಾದ್ರೆ ಮೈಂಡ್ ಇನ್ನೆಂಗಿರಬೇಡ, ಇದಿಷ್ಟು ಡಿಕ್ಲಟರ್ ಮಾಡೋಣ, ಎಲ್ಲನ ಬಾಕ್ಸಿಗೆ ಹಾಕೊಳ್ಳೋಣ. ಓಕೆ, ಆರ್ಗನೈಸ್ ಮಾಡೋದು ಒಂದು ಕೆಲಸ. ಇಲ್ಲಿ ನೋಡಿ, ಕೇಬಲ್ಲು, ವಾಚು, ಕಾರ್ಡ್ ಬಾಕ್ಸು, ಫೋನ್ ಚಾರ್ಜರು, ಬ್ಯಾಟ್ರೀಸು, ಫೋನ್ ಕೇಸು ಎಲ್ಲ ಒಟ್ಟಿಗೆ ಅದೇನೋ ಹೇಳ್ತಾರಲ್ಲ ರಾಶಿ ಥರ ಹಾಕೊಂಡು ಕೂತಿದ್ದೀನಿ ಒಂದೊಂದಾಗೆ. ಈಗ ಐ ಆಮ್ ಗೋನ್ ಟು ಪುಟ್ ದಿಸ್ ಇನ್ ದಿಸ್ ಸ್ಟೋರೇಜ್ ಬಾಕ್ಸ್. ಸೊ ಈಗ 2 ಬಾಕ್ಸ್ ಇದೆ, ಒಂದು ಈ ಸೈಜಿಂದು, ನೀವು ಕ್ಲೋತ್ಸ್ ಹಾಕೋಬೋದು, ಟಾಯ್ಸ್ ಹಾಕೊಳ್ಬೋದು. ಐ ಆಮ್ ಜಸ್ಟ್ ಕೀಪಿಂಗ್ ಆಲ್ ಮೈ ಡೆಸ್ಕ್ ಎಸೆನ್ಷಿಯಲ್ಸ್ ಏನೇನಿದೆ ಇದರಲ್ಲಿರುತ್ತೆ. ಒಂದು ಸೈಡಿಗೆ ಬಾಕ್ಸ್ ಕೂತಿರುತ್ತೆ. ಐ ಜಸ್ಟ್ ಓಪನ್ ದಿಸ್, ಐ ಟೇಕ್ ವಾಟ್ ಎವರ್ ಐ ವಾಂಟ್. ಒನ್ ಇಸ್ ದಿಸ್, ದ ಸೆಕೆಂಡ್ ಐಟಮ್ ಇಸ್ ದಿಸ್. ಇದು ಸೆಟ್ಟಲ್ಲೇ ಬಂದಿರೋದು ಬಿಗ್ ಬಾಕ್ಸ್, ಛೋಟಾ ಬಾಕ್ಸ್. ಸೊ ಇದು ಸ್ಟೋರೇಜ್ ಬಾಕ್ಸಸ್ ನಿಮ್ಮ ಟಾಯ್ಸ್ಗೆ, ಬಟ್ಟೆಗಳಿಗೆ ಅಥವಾ ನಿಮ್ಮ ವರ್ಕ್ ಸ್ಟೇಷನಲ್ಲಿರುವಂಥ ಎಲ್ಲ ಐಟಮ್ಸ್ಗಳಿಗೆ. ದಿಸ್ ಇಸ್ $410 ಓನ್ಲಿ. ಕಮ್ ಲೆಟ್ಸ್ ಸ್ಟಾರ್ಟ್ ಫಿಲ್ಲಿಂಗ್ ಇಟ್. ವಾವ್, ಇಂಟ್ರೆಸ್ಟಿಂಗ್. ಐ ಆಮ್ ಬೇಸಿಕ್ಲಿ ಗೆಟಿಂಗ್ ಆರ್ಗನೈಸ್ಡ್ ಅಂತ ಎಲ್ಲ ಒಳಗೆ ಹಾಕ್ತಾ ಇದ್ದೀನಿ. ದಿಸ್ ಇಸ್ ಮೈ ಕಂಪ್ಯೂಟರ್ನ ಉಪಯೋಗಿಸ್ಬೇಕಾದ್ರೆ ಯೂಸ್ ಮಾಡೋ ಚಶ್ಮಾ, ಸುಮ್ಮನೆ ಇಟ್ಕೊಂಡಿದ್ದೀನಿ, ಒಂದಿನ ಉಪಯೋಗಿಸ್ಲಿಲ್ಲ. ದಿಸ್ ಇಸ್ ಅ ಮೈಕ್. ಶೂಟ್ ಅಂತೆಲ್ಲ ಮಾಡ್ಬೇಕಾದ್ರೆ ಕೆಲವು ಕ್ಯಾಮ್ರಾಸ್ಗಳು ಉಪಯೋಗಿಸಿದಾಗ ಐ ಯೂಸ್ ದಿಸ್. ಕೀಪಿಂಗ್ ಇಟ್ ಬ್ಯಾಕ್. ಬ್ಯಾಟ್ರಿ ಫಾರ್ ಮೈ ಕ್ಯಾಮ್ರಾ ಆ್ಯಂಡ್ ಅದರದ್ದು ಚಾರ್ಜರ್, ಎಕ್ಸ್ಟ್ರಾ ಮೌಸ್. ಅಫ್ಕೋರ್ಸ್ ನಾನು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಿಮಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದರೆ ಮೇರಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಕ್ಲಿಕ್ ಆನ್ ಇಟ್, ಚೆಕ್ ಔಟ್, ಯು ಹ್ಯಾವ್ ಸಮ್ ಇಂಟ್ರೆಸ್ಟಿಂಗ್ ಸ್ಟಾಫ್ ಇದ್ರ ಜೊತೆಗೇನೆ. ಓಕೆ, ಸೊ ಮಾಡ್ತಾನೆ ಮನೆ ಕ್ಲೀನ್ ಮಾಡಿದಾಗ ಅದೇನೋ ಒಂಥರ ವಿಚಿತ್ರ ನೆಮ್ಮದಿ ಸಿಗುತ್ತೆ ಅಲ್ಲ. ವೆರಿ ವಿಚಿತ್ರ ಲೈಫ್ ಇಸ್. ಓಕೆ, ಸೊ ಹಿಯರ್ ಕಮ್ಸ್ ಮೈ ಬಾಕ್ಸ್ ವಿಚ್ ಇಸ್ ಆಲ್ ಆರ್ಗನೈಸ್ಡ್. ಆ್ಯಂಡ್ ಇದನ್ನು ಒಂದು ಸೈಡಿಗೆ ಇಡೋಣ. There you go. Pandora's box ಅಂತಾರಲ್ಲ. ಸೊ ದಿಸ್ ಇಸ್ ಬೇಸಿಕ್ಲಿ ನನ್ನ ಡೆಸ್ಕ್ನ ಬಾಕ್ಸು. ಇಲ್ಲಿರೋ ಐಟಮ್ಸ್ ಏನೇನು ಬೇಕೋ ಕೆಲಸದ ಹುಡುಕ್ಬೇಕಂದ್ರೆ ಅಲ್ಲಿ ಜಸ್ಟ್ ಓಪನ್ ಇಟ್, ಸರ್ಚ್, ಯೂಸ್ ಇಟ್, ಪುಟ್ ಇಟ್ ಬ್ಯಾಕ್. ಯೈ, ಇನ್ನೊಂದು ಬಿಗ್ ಬಾಕ್ಸ್ ಜೊತೆಗೆ ಏನು ಮಾಡ್ತೀನಿ ನೋಡ್ತೀರಾ? ಕಮ್ ನಾವು ಇನ್ ದಿಸ್ ಬಿಗ್ ಬಾಕ್ಸ್. ನಾನೊಬ್ಳು ಕಾಂಟೆಂಟ್ ಕ್ರಿಯೇಟರ್, ಯೂಟ್ಯೂಬ್ ಚಾನಲ್ಗೆ ತುಂಬ ಕೆಲಸಗಳೆಲ್ಲ ಮಾಡೋದ್ರಿಂದಾಗಿ ಏನಂದರೆ ಬೇಸಿಕ್ಲಿ ದಿಸ್ ಇಸ್ ಲಾಂಗ್ ವಿಚ್ ಐ ಕ್ಯಾರಿ ಅಲಾಂಗ್. ವ್ಲಾಗ್ ಅಂತೆಲ್ಲ ಶೂಟ್ ಮಾಡ್ಬೇಕಾದ್ರೆ ದಿಸ್ ಇಸ್ ಅ ಟ್ರೈಪಾಡ್, ಲಾಂಗ್ ಸ್ಟ್ಯಾಂಡಿಂಗ್ ಟ್ರೈಪಾಡ್ ಕೂಡ ಆಗುತ್ತೆ. ಹ್ಯಾಂಡ್ ಗಿಂಬಲ್ ಥರ ಕೆಲಸ ಮಾಡುತ್ತೆ. ಹ್ಯಾಂಡ್ ಗಿಂಬಲ್ ಅಲ್ಲ, ಮೊನೋಪಾಡ್ ಥರ ಕೆಲಸ ಮಾಡುತ್ತೆ. ಇದ್ರ ಎಂಡಿಗೆ ಕ್ಯಾಮ್ರಾ ಅಥವಾ ಫೋನ್ ಫಿಕ್ಸ್ ಮಾಡಿ can keep it as far as I want and I can record. ಹಾಗಾಗಿ this is something I'm going to put in this. ಜೊತೆಗೇನೆ ಆಲ್ ದಿ ಅದರ್ ಸಾರ್ಟ್ಸ್ ಆಫ್ ಟ್ರೈಪಾಡ್. ಇನ್ನೊಂದು ಗೊರಿಲ್ಲಾ ಟ್ರೈಪಾಡ್ ಇದೆ ನನ್ನ ಹತ್ರ, ನೋಡ್ತೀರಾ? ಎಸ್, ಇದು ಅಷ್ಟೇ, ಎಲ್ಲಂದ್ರಲ್ಲಿ ಹಾಕ್ಬಿಟ್ಟು ಸೊಂಟ ಗಿಂಟ ಎಲ್ಲ ಹೆಂಗೆ ಬೇಕೋ ಹಂಗೆ ಮುರಿದು ಅದನ್ನು ಕೂಡಿಸ್ಬೋದು. ಇದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಬಾಕ್ಸಿಗೆ ಹಾಕ್ಬಿಟ್ಟು ಒಂದೊಂದೇ ಕಡೆ ಅವ್ರನ್ನ ಕೂಡಿಸೋದು. ದ್ಯಾಟ್ ಈಸ್ ದ ಬ್ಯೂಟಿ. ಸೊ ಇದರೊಳಗೆ ಆ್ಯಸ್ ಆ್ಯಂಡ್ ವೆನ್ ಐ ಬೈ ಮೋರ್ ಟ್ರೈಪಾಡ್ಸ್ ಅದೆಲ್ಲ ಹಾಕಿ ಹೀಗೆ ನನ್ನ ಡೆಸ್ಕ್ ಕೆಳಗಡೆ ಇಟ್ಟಿದ್ದೀನಿ. ಸೊ ದ್ಯಾಟ್ ಶೂಟಿಗೆ ಆಚೆಗೆ ಹೋಗಬೇಕಾದ್ರೆ ಐ ನೋ ವಾಟ್ ಟು ಪಿಕ್, ಹೌ ಟು ಪಿಕ್, ಐ ಪಿಕ್ ಆ್ಯಂಡ್ ಐ ಗೋ. ಶೈ, ಇದನ್ನು ಕೂಡ ಕೆಳಗೆ ಇಡೋಣ.
So this is the desk and my storage boxes. Next item, ಈಗ ಬರ್ತಾ ಇದೆ this. What is this? Under bed storage box. ಇದು ಒಳಗಡೆ ಒಂದು ಮೆಟಲ್ ಫ್ರೇಮ್ ಇದೆ, ಇದನ್ನ ಮಾಡಿಸ್ಬೋದು. ಆಮೇಲೆ ಸೀತ್ರು ಇರೋದ್ರಿಂದ ಇಟ್ಸ್ ಕ್ವೈಟ್ ಅ ಬಿಗ್ ಒನ್ ಅಲ್ಲ. ಬ್ಲ್ಯಾಂಕೆಟ್ಸ್ ಮತ್ತು ಬೆಡ್ಶೀಟ್ಸ್ಗಳನ್ನು ಹಾಕಿ ಕೆಳಗಡೆ ಇಟ್ಬಿಟ್ರೆ ನೀವೇನು ಪ್ರತಿ ಸತಿ ಒಂದೊಂದು ತೆಗೆದು ನೋಡಬೇಕಾಗಿಲ್ಲ. ಕೆಳಗಡೆ ಯು ಕ್ಯಾನ್ ಸಿ ಯಾವುದ್ರ ಮೇಲೆ ಯಾವುದು ಇದೆ ಅಂತ. ಸೊ ದಿಸ್ ಇಸ್ ಸೀರಿಯಸ್ಲಿ ಅನ್ ಅಮೇಝಿಂಗ್ ಬೈ. ಐ ರಿಯಲಿ ಲವ್ ದ ಪ್ರಿಂಟ್. ದಿಸ್ ಇಸ್ ಬೇಸಿಕ್ಲಿ ಚೆರಿ. ಓಕೆ, ಸೈಡಲ್ಲಿ ಹ್ಯಾಂಡಲ್ ಕೂಡ ಇದೆ, ಮೇಲ್ಗಡೆ ಜಿಪ್ ಇದೆ. ಸಿ ಮೆಟಲ್ ಫ್ರೇಮ್ ಎಲ್ಲ ಕೊಟ್ಟಿರೋದ್ರಿಂದಾಗಿ ಅದು ಬಿದ್ದು ಹೋಗಲ್ಲ ಮಧ್ಯದಲ್ಲಿ. ಇಷ್ಟು ದೊಡ್ಡ ಬಾಕ್ಸ್ ಇದು, ಸೀತ್ರೂ ಇದಿದೆ. ಮುಂದೆನೂ ಒಂದು ಜಿಪ್ ಕೊಟ್ಟಿರೋದ್ರಿಂದ ಇಲ್ಲಿಂದ ಯು ಕ್ಯಾನ್ ಓಪನ್ ಆ್ಯಂಡ್ ದೆನ್ ಮಧ್ಯದ್ದು ಏನಾದ್ರು ಬೇಕಾದರೆ ಎಳ್ಕೊಬೋದು ಆಚೆಗೆ. ಕಮ್ ಲೆಟ್ಸ್ ಗೆಟ್ ಟು ವರ್ಕ್. ಆಲ್ ಮೈ ಬೆಡ್ಶೀಟ್ಸ್. ಕಮ್ ದೇ ಯು ಸಿ ಆಲ್ರೆಡಿ ಎಲ್ಲ ತುಂಬಿಸ್ತಾ ಬರ್ತಾ ಇದ್ದೀನಿ. ಇನ್ನೂ ಇಷ್ಟು ಜಾಗ ಇದೆ. ಕೆಲವುದು ಹೊಸದು ಓಪನ್ ಮಾಡಿಲ್ಲದೆ ಇರೋದೆಲ್ಲ ಇದೆ, ಅದನ್ನು ಕೂಡ ಐ ಕ್ಯಾನ್ ಸ್ಟ್ಯಾಕ್ ಇಟ್ ಇನ್ ದ ಸೈಡ್. ವಾವ್, ಇಟ್ ಲುಕ್ಸ್ ಸೋ ನೈಸ್ ಆ್ಯಂಡ್ ಆರ್ಗನೈಸ್ಡ್. ಸೊ ದಿಸ್ basically is 899 rupees. You can keep it under your bed ಅಥವಾ ಸೆಪ್ರೇಟ್ಲಿ ರೂಮಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೊಳ್ಬೋದು. ವಿತ್ ಮೆಟಲ್ ವಯರ್ ಆ್ಯಂಡ್ ಜಿಪ್, ಗುಡ್ ಕ್ವಾಲಿಟಿ ಜಿಪ್ ಆನ್ ದ ಟಾಪ್ ಆ್ಯಸ್ ವೆಲ್ ಆ್ಯಸ್ ಆನ್ ದ ಸೈಡ್. ಸೊ ಅಲ್ಲಿಗೆ ಇಷ್ಟೊತ್ತು ಇಲ್ಲೇನು ಹರಿದ ನೋಡಿದ್ರಿ, ಇದೆಲ್ಲ ಖಾಲಿ ಆಗಿದೆ. ಇಟ್ ಇಸ್ ಸೆಟ್ಟಿಂಗ್ ಹಿಯರ್ ಈ ಸ್ಟೋರೇಜ್ ಬಾಕ್ಸಲ್ಲಿ, ಹಾಗೆ ಈ ಸ್ಟೋರೇಜ್ ಬಾಕ್ಸಲ್ಲಿ. ಸೊ ಎರಡು ಸ್ಟೋರೇಜ್ ಬಾಕ್ಸಲ್ಲಿ ಎಲ್ಲ ಐಟಮ್ಸನ್ನು ತುಂಬಿಸಿದ್ದೀನಿ. ಇಟ್ ಲುಕ್ ಸೋ ನೀಟ್. ಇಷ್ಟು ಮಾಡಿದ್ರೂ ಇನ್ನೂ ಹರಿದ ಇದೆಯಲ್ಲ. ಐ ಸ್ಟಿಲ್ ಸಿ ಸೋ ಮೆನಿ ಕ್ಲೋತ್ಸ್, ಆಲ್ ಮೈ ಪಾರ್ಟಿ ಕ್ಲೋತ್ಸ್ ಲೈಂಗ್ ಆನ್ ಮೈ ಕೌಚ್. ಔಚ್, ಕಾಣಿಸ್ತಾ ಇದೆಯಾ? ಇದಕ್ಕೆ ಸೊಲ್ಯೂಷನ್ ಯೂರೋ. ದಿಸ್ ಇಸ್ ಅಗೇನ್ ಒಂದು ಲಾಂಡ್ರಿ ಬ್ಯಾಗ್ ದಟ್ ಕಮ್ಸ್ ವಿತ್ ಅ ಪ್ರಾಪರ್ ಲಿಡ್. ಓಕೆ, ಶುದ್ಧ ಇದೆ, ಫೋಲ್ಡಬಲ್ ಇದು. ಇದನ್ನು ನಾನು ಕೊಂಡ್ಕೊಂಡಿದ್ದು ಫಾರ್ 342 rupees. ಫೋಲ್ಡಿಂಗ್ ಲಾಂಡ್ರಿ ಬ್ಯಾಗ್ ಬಟ್ಟೆಗಳಿಗೆ. ಸಾಕಷ್ಟು ಬಟ್ಟೆಗಳು ಹಿಡಿಯುತ್ತೆ. ಐ ಆಮ್ ಜಸ್ಟ್ ಕೀಪಿಂಗ್ ಆಲ್ ಮೈ ಕ್ಲೋತ್ಸ್ ಇನ್ಸೈಡ್. ಎಲ್ಲ ಬಟ್ಟೆಗಳು ಅದೆಲ್ಲ ಹೋಗಿದೆ. ನೀರೇ ಎಷ್ಟು ಕ್ಲೀನಾಗಿ ಕಾಣಿಸ್ತದೆ. ಟೇಕ್ ಅ ಲುಕ್ ಇಲ್ಲಿ. ದಿಸ್ ಇಸ್ ಎನಿವೇಸ್ ಮೈ ಕ್ಯಾಮ್ರಾ ಬ್ಯಾಗ್. ಆಚೆ ಕಡೆ ಇಲ್ಲಿದ್ದಷ್ಟು ಐಟಮ್ಸ್ಗಳು ಈ ಸ್ಟೋರೇಜ್ ಬ್ಯಾಗು, ಈ ಲಾಂಡ್ರಿ ಬ್ಯಾಗ್ ಇದ್ರೊಳಗೆ ಕೂತಿದೆ. ಒಳಗೆ ಇನ್ನೂ ಇಷ್ಟು ಜಾಗ ಇದೆ. ಸೊ ಇಟ್ಸ್ ಆಲ್ ಇನ್ ಹಿಯರ್. ಆ್ಯಂಡ್ ದ ಲಾಸ್ಟ್ ಐಟಮ್ ಈ ಒಂದು ವಿಡಿಯೋದಲ್ಲಿ ಶೂಟ್ ಮಾಡ್ತಾ ಇರೋದು ಇಸ್ ದಿಸ್. ವಾವ್, ವಾಟ್ ಇಸ್ ದಿಸ್? ಇದು ಬೇಸಿಕ್ಲಿ ಬೆಡ್ ಕೆಳಗಡೆ ಇಡೋ ಅಂತ ಒಂದು ಸ್ಟೋರೇಜ್ ಬ್ಯಾಗ್. ಬೆಡ್ ಕೆಳಗೂ ಇಡ್ಬೋದು, ಅಥವಾ ಈ ಥರ ಒಳಗಡೆ ಇಟ್ಟು ನಿಮ್ಮ ಬ್ಲ್ಯಾಂಕೆಟ್ನ ಅಥವಾ ಕಂಫರ್ಟರ್ನ ವಾರ್ಡ್ರೋಬಲ್ಲಿ ಹ್ಯಾಂಗ್ ಕೂಡ ಮಾಡ್ಬೋದು. ಸೊ ಐ ಗಾಟ್ 2 of these. Pretty Craft is the brand. 300 rupees it is for 2. This is a rectangular shape, long underbed storage organizer. This is actually deal of the day. 300 ಸಿಗ್ತಾ ಇದೆ, which is supposed to be 369. ಹಾಗಾಗಿ today I'm feeling very nice after organizing ಈ ಒಂದು ರೂಮ್ನ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ನೀವೇನೇನು ನೋಡಿದ್ದೀರಾ ನಿಮ್ಗೆ ಇಷ್ಟ ಆಗಿದೆ ಅಂತ. ಯಾವುದಾದ್ರೂ ಇಷ್ಟ ಆಗಿತ್ತಂದರೆ ಶಾಪ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಓಹೋ ಈ ಥರನೂ ಮನೇನ ಆರ್ಗನೈಸ್ ಮಾಡ್ಬೋದಾ ಅಂತ ಸುಮ್ಮನೆ ಸೀರಿಯಲ್ಲು ಸಿನಿಮಾ ನೋಡ್ದಂಗೆ ನೋಡಿಬಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ 4-5 ಲೇಡೀಸ್ ಮಿನಿಮಮ್ ಅವ್ರಿಗೆ ಇದನ್ನು ಕಳಿಸಿ, ಅಥವಾ ನಿಮ್ಮ ಅಪಾರ್ಟ್ಮೆಂಟ್ ಗ್ರೂಪ್ಸ್ ಇತ್ತಂದರೆ ಅದರಲ್ಲಿ ಇದು ಲಿಂಕನ್ನು ಶೇರ್ ಮಾಡಿ. ಓಕೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ ಅಂತ ವೇಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ಇವ ರ್ಯಾಪಿಡ್ ರೋಶ್ನಿ ಐ ಆಮ್ ಸೈನಿಂಗ್ ಔಟ್. ಏನು ಮಾಡ್ತಾ ಇದ್ದಾನೆ ನೋಡಿ ಇವನು. ರಾಕಿ ಕೋತಿ ಮರಿ ಇದೊಂದು ಎಲ್ಲಂದ್ರಲ್ಲಿ ಹತ್ಬಿಟ್ಟು ನೋಡ್ತಾ ಇದ್ದಾನೆ ಏನದು ಅಂತ. ನಾನು ಮತ್ತು ನಮ್ಮ ರಾಕಿ ವಿ ಆರ್ ಸೈನಿಂಗ್ ಔಟ್ ಆಫ್ ದಿಸ್ ವಿಡಿಯೋ. ಟೇಕ್ ಕೇರ್ ಗೈಸ್, ಟಾರಾ.